ಆ ರೀತಿಲಿ ಉತ್ತರ ಕೊಡ್ತೇನೆ. ಅಂದ್ರೆ ಯಾರು ಧರ್ಮಸ್ಥಳದವರ, ಹೆಗಡೆ ಕುಟುಂಬದವರ? ಯಾರು ಮತ್ತೆ? ನಾನು ಹೇಳಲ್ಲ. ಗೊತ್ತಿದೆ ನಿಮಗೆ? ನನಗೆ ಗೊತ್ತಿದೆ. ಇದು ಒಬ್ಬ ಪಂಕ್ಚರ್ ಹಾಕೋ ಒಂದು ಕಥೆ ಆಗಿದ್ರೆ ಇಷ್ಟು ದೊಡ್ಡ ದಂಗಲ್ ಮಾಡ್ತಿರ್ಲಿಲ್ಲ. ನೀವು ಇವತ್ತು ಒಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ಈ ಹೀನ ಕೃತ್ಯದ ಸುತ್ತ ಯಾವುದೋ ಒಂದು ನೆರಳಿರೋದ್ರಿಂದ ಜನ ಅದಕ್ಕೆ ಭಯ ಬಿದ್ದು ಅಥವಾ ಒತ್ತಡಕ್ಕೋ ಅಥವಾ ಅವರು ನಮ್ಮವರು ತಮ್ಮವರು ಅಂತ ಹೇಳುವ ಕಾರಣಕ್ಕೋ ಅಥವಾ ರಾಜಕೀಯ ಲಾಭಕ್ಕೋ ವೋಟ್ ಬ್ಯಾಂಕಿಗೋ ಏನಕ್ಕೋ ಒಂದಕ್ಕೆ ನೀವು ಹಡ್ತಾಳಗಳು, ರ್ಯಾಲಿಗಳು, ಮತ್ತೊಂದು ಮಾಡ್ತಾ ಇದ್ದೀರಿ ಅಂತಂದರೆ ನೀವೇ ಪ್ರೂವ್ ಮಾಡ್ತಾ ಇರೋದು ಏನು? ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ಶಕ್ತಿ ಈ ಎಲ್ಲ ಇದ್ರಲ್ಲಿ ಹಿಂದೆ ಇದೆ. ಅದನ್ನು ಆ ಪ್ರಭಾವ ಶಕ್ತಿ ನನಗೆ ಗೊತ್ತಿಲ್ಲ. ಇಟ್ ಈಸ್ ನನ್ ಆಫ್ ಮೈ ಡ್ಯೂಟಿ. ನಂಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಈಗ ನೀವು ಯಾರಿದ್ದಾರೆ ಇದರಿಂದ ನನ್ನ ಹೆಸರನ್ನ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಳಲ್ಲ, ಗೊತ್ತಿದೆ. ಹೇಳಬೇಕು. ಹೇಳಬೇಕಾಗಿದ್ದು ಯಾರು? ಶಂಕದಿಂದಲೇ ಬರಬೇಕು. ಅದು ತೀರ್ಥ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಬೇಕು. ಒಡನಾಡಿ ಮತ್ತೆ ಇನ್ನೊಂದು ಸಂವಾದ ಅನ್ನೋ 2 ಸಂಸ್ಥೆಗಳಿಗೆ ಇಡಿ ಜಾಲಾಡ್ತಿದೆ ಅವರ ಅಕೌಂಟ್ಗಳನ್ನು. ಅವ್ರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಹೌದಾ? ಇಡಿ ನೋಟಿಸ್ ಕೊಟ್ಟಿದೆಯಾ ಒಡನಾಡಿ? ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕ ತಿಳ್ಕೊಳ್ತಾ ಇದ್ದೀನಿ. ಮಾಧ್ಯಮಗಳ ಮೂಲಕ ಒಡನಾಡಿಗೆ ಇಡಿ ನೋಟಿಸ್ ಬಂದಿದೆ ಅಂತ ಹೇಳೋದನ್ನು ಗೊತ್ತಿದೆ. ಇಡಿ ನಮಗೆ ನೇರವಾಗಿ ಯಾವ ನೋಟಿಸನ್ನು ಕೊಡಲಿಲ್ಲ. ಬರಲಿ, ನಮಗೆ ಹೆದರ್ಸೋದಲ್ಲ, ಸ್ವಾಗತಿಸ್ತೀವಿ. ಹೆದರ್ಸ್ಲಿಕ್ಕೆ ನಾವು ಯಾರು? ಇಡಿ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಇಡಿ ಇರೋದ್ರಿಂದ ಭಾಳಷ್ಟು ಜನ ಕದಿಮರು ಒಳಗಡೆ ಹೋಗಿದ್ದಾರೆ. ಮಾಡಲಿ. ನಮಗೆ ಈ ದೇಶವನ್ನು ಒಡೆದಾಕ್ಲಿಕ್ಕೆ ನಮ್ಗೆ ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳೋದು ಜನರಿಗೆ ಆ ಶಂಕದ ಮೂಲಕ ಹರಿದು ಬರಲಿ ತೀರ್ಥ. ಆದರೆ ಸ್ಟ್ಯಾನ್ಲಿ ಅವರೆಲ್ಲ ಅವರ ಟಾರ್ಗೆಟು ಹಿಂದೂ ಮಠಗಳು, ಹಿಂದೂ ದೇವಸ್ಥಾನಗಳು. ಹೇಳಿ, ಅದು ಮಾತ್ರ ಯಾಕೆ? ಎಲ್ಲಿ ಹೇಳಿ? ಚರ್ಚ್ಗೆ ದಾಳಿ ಮಾಡಲ್ಲ, ಯಾಕೆ ಮಾಡಿಲ್ಲ? ದಾಳಿ ಮಾಡಲ್ಲ. ದಾಳಿ ಅಲ್ಲ ಇದು. ಹಾಗಾದ್ರೆ ಮಸೀದಿಗಳು ನೋಡಿ, ಮಂಗಳೂರಿನಲ್ಲಿ ಈಗ ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ, ಮಂಗಳೂರಿನಲ್ಲಿ ಬಿಷಪ್ ಹೌಸ್ನಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ಶೋಷಣೆ ನಡೀತಾ ಇದ್ದಂಥದ್ದನ್ನು ಬಯಲಿಗೆ ಎಳೆದು ಅಲ್ಲಿ ಹೋಗಿ ಅದರ ಮುಂದೆ ಧರಣಿ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಾಗ ಇವತ್ತಿಗೂ ಕೂಡ ಹೋರಾಟ ಮಾಡ್ತಿರೋ ಒಂದೇ ಉದಾಹರಣೆ ಚರ್ಚ್ ದಾಳಿ. ಇನ್ನೆಷ್ಟು ಬೇಕು ನಿಮಗೆ? ಇಲ್ಲಿ ಯಾರ್ದೋ ಅಂದ್ರೆ ಚರ್ಚ್ಗಳಲ್ಲಿ ಒಂದೇ ಚರ್ಚಲ್ಲಿ ಮಾತ್ರ ನಡೀತಿದೆ, ಯಾವ ಚರ್ಚ್ಗಳಲ್ಲೂ ಯಾವ ನಮ್ಮ ಗಮನಕ್ಕೆ ತನ್ನಿ ಮಕ್ಕಳ ಶೋಷಣೆ ನಡೀತಿದೆ. ಅದೇ ಸ್ಟ್ಯಾನ್ಲಿ ಅವರಿಗೆ ಹಿಂದೂ ಧರ್ಮದ, ಹಿಂದೂಗಳಿಗೆ ಸಂಬಂಧಪಟ್ಟ ದೂರುಗಳು ಮಾತ್ರ ಯಾಕೆ ಬರುತ್ತೆ? ಅದು ನೀವು ಬಂದವ್ರನ್ನ ಕೇಳಬೇಕು. ಅರೆ ನಿಮ್ಮ ಈ ರೀತಿಯಾದ ಟಾರ್ಗೆಟ್ ಯಾವುದು ಮಾಡ್ತಿಲ್ಲ. ಯಾಕೆ ಟಾರ್ಗೆಟ್ ಮಾಡಬೇಕು? ಟಾರ್ಗೆಟ್ ಮಾಡೋನು ಬಚ್ಚಿಲು ಹುಳು ಅಂತಲೇ ನಾನು ಹೇಳೋದು. ಈಸ್ ಅನ್ಫಿಟ್ ಟು ಲಿವ್ ಇನ್ ದಿಸ್ ಡೆಮೋಕ್ರಸಿ. ಅಂದರೆ ನಿಮಗೆ ಬರೀ ಈ ಚರ್ಚ್ಗಳ ಬಗ್ಗೆ ದೂರು ಬರಲ್ಲ, ಮಸೀದಿಗಳ ಬಗ್ಗೆ ಬಂದಿದೆಯಲ್ಲ ಮೇಡಮ್, ಬಂದಿದ್ದನ್ನು ಅಟೆಂಡ್ ಮಾಡಿದ್ದನ್ನ ಹೇಳ್ತಾ ಇದ್ದೇನೆ. ಈಗ ಮಂಗಳೂರಿನಲ್ಲಿ ಬಂತು ಒಂದೇ ದೂರು. ಇನ್ನು ಎಷ್ಟು ಬರಲಿ ನನ್ನ ಹತ್ರ ಬಂದರೆ? ನನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಐ ಆಮ್ ನಾಟ್ ದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ದೂರು ಬರುತ್ತೆ ಸರ್? ಇಲ್ಲಿ ಬೇರೆ ಬೇರೆ ದೂರುಗಳು ಒಂದು 10 ಬರ್ತವೆ. 10 ದೂರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಬರ್ತವೆ, ಪ್ರಾಸ್ಟಿಟ್ಯೂಷನ್ ಕೇಸ್ಗಳು ಬರ್ತವೆ. ಪ್ರಾಸ್ಟಿಟ್ಯೂಷನ್ ಕೇಸ್ ನಡೆಸ್ತಾ ಇದ್ದಂಥವನು ಅವನು ಯಾರು ಏನು ಎತ್ತಂತ ನಾವು ನೋಡ್ಕೊಂಡು ಹೋಗ್ತೀವ? ಹೇಳಿ. ಸೊ ಬಂದಿದ್ದ ದೂರೆಲ್ಲ ನೀವು ಪರಿಶೀಲನೆ ಮಾಡೇ ಹೋಗ್ತೀವಿ. ಹೋಗೋದು ಧರ್ಮಾಧಾರಿತ ಇಲ್ಲ. ಯಾಕೆ ಧರ್ಮಾಧಾರಿತ ಯಾಕೆ ಮಾಡ್ತಾರೆ? ನೀವು ಈ ಸಂಸ್ಥೆಯನ್ನು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದರ ಒಳಗಡೆ ನನ್ನ ಯಾವುದಾದ್ರೂ ಒಂದು ಧಾರ್ಮಿಕ ಕುರುಹು ಇದ್ದರೆ ನೀವು ಹೇಳ್ದಂಗೆ ಕೇಳ್ತೀನಿ. ಸರ್, ಈಗ ಈ ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕ್ರೈಸ್ತ ಮಿಷನರಿಗಳು ಇದೆ. ಆ ಕ್ರೈಸ್ತ ಮಿಷನರಿಗಳಲ್ಲಿ ಸ್ಟ್ಯಾನ್ಲಿ ಅವ್ರದ್ದು ಒಂದು ಪಾಲಿದೆ ಅನ್ನೋ ಆರೋಪ. ತೆಗೀರಿ ಹೊರಗಡೆ ಯಾರ್ದಾದ್ರು ಇದ್ದರೆ, ಕ್ರೈಸ್ತ ಮಿಷನರಿಗಳು ಇದ್ದರೆ ತೆಗಿರಿ, ಅಥವಾ ಇನ್ಯಾರದು ಇದ್ದರೆ ತೆಗಿರಿ. ನಾವು ಕೇಳ್ತಾ ಇರೋದು ತನಿಖೆ, ಫೇರ್ ಟ್ರಯಲ್ಲು, ಒಂದು ಫೇರ್ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ಅಂತಲೇ ಕೇಳ್ತಾ ಇರೋದು. ಇದು ಕೈಲಾಗ್ದಿದ್ದವನು ಮೈ ಪರ್ಚ್ಕೊಂಡ ಅಂದಂಗೆ ನಮ್ಮನ್ನು ಇವಾಗ ಇದು ಕೇಳ್ತಾ ಇದ್ದಾರೆ. ಇದು ಈ ದೇಶದ ದೌರ್ಭಾಗ್ಯ. ಈ ದೇಶದ ನಿಮ್ಮನ್ನ ತರ್ತಾ ಇದ್ದಾರೆ ಸರ್, ತರ್ತಾ ಇದ್ದಾರಲ್ಲ, ಯಾರು ಮಾತಾಡ್ತಿದ್ದಾರಲ್ಲ ಅವ್ರನ್ನ ನಾನು ಹೇಳ್ತಾ ಇದ್ದೀನಿ. ಅವರು ದೇ ಆರ್ ನಾಟ್ ಪರ್ಸನಾಲಿಟೀಸ್, ದೇ ಡೋಂಟ್ ಹ್ಯಾವ್ ಅ ಪರ್ಸನಾಲಿಟಿ ಲೈಕ್ ಮೀ. ಅವರು ಬಚ್ಚಲಲ್ಲಿ ಬಿದ್ದು ಸಾಯ್ತಾ ಇದ್ದಾವೆ. ಅವ್ರಿಗೆ ನಾನು ಮಾತಾಡಿದ್ರೆ ಅವ್ರಿಗೆ ಒಂದು ಏನು ಸಿಗುತ್ತೆ? ಅವ್ರಿಗೆ ಒಂದು ಇದರಲ್ಲಿ
ಸೋಷಿಯಲ್ ಅರೇನಾದಲ್ಲಿ ಒಂದು ರೆಕಗ್ನಿಷನ್ ಸಿಕ್ಬಿಡುತ್ತೆ. ಹಂಗಾಗಿ ಅವನ ಹೆಸರು ನಾನು ಹೇಳಲ್ಲ. ಸೊ ನಿಮ್ಮ ಬಗ್ಗೆ ಒಂದು ಆರೋಪ ಬಂದಿತ್ತು ಇತ್ತೀಚೆಗೆ, ನೀವು ಹಂದಿಗಳ ರೀತಿ ಹೊಡಿಬೇಕು ಅನ್ನೋ ಥರ ಹೇಳಿದ್ರಿ ಅಂತ. ಕೊಡಿ. ಏನು ಸರ್ ಅದು? ಏನಾಗಿದ್ದು? ಅದನ್ನೇ ಹೇಳ್ತಾ ಇದ್ದಾನೆ. ಒಬ್ಬರು ಹೇಳ್ತಾನೆ ಇದ್ದಾರೆ. ನಾನು 99 ಸಲ ಅದನ್ನು ಬಿಟ್ಟಿದ್ದೆ. ಇದು 100ನೇ ಸಲ ನಾನು ಏನು ಮಾಡಬೇಕು ಅದನ್ನ ಮಾಡ್ತಾ ಇದ್ದೀನಿ. ಏನಾಗಿತ್ತು ಸರ್ ಆ್ಯಕ್ಚುಲಿ? ಆ ಥರ ನೀವು ಆ ಥರ ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ. ನಾನು ಯೋಚನೆ ಮಾಡಲ್ಲ. ನಾನು ಏನು ಹೇಳಿರ್ಬೋದು, ಲಕ್ಷ್ಯವನ್ನು ಆರೋಪಿಗಳಿಂದ ಬೇರೆ ಕಡೆಗೆ ತಗೊಂಡು ಹೋಗಬೇಡಿ. ಯಾವುದೋ ಕ್ಷೇತ್ರದ ಬಗ್ಗೆ ಮಾತಾಡೋದಲ್ಲ, ಧರ್ಮದ ವಿಚಾರ ಮಾತಾಡೋದಲ್ಲ, ಸೌಜನ್ಯಗಳಿಗೋಸ್ಕರ ನ್ಯಾಯ ಅಷ್ಟು ಮಾತಾಡೋಣ. 101 ಪ್ರಕರಣಗಳು ನಮ್ಮಲ್ಲಿ ಬೇಡ ಅಂತ ನಾನು ಹೇಳಿದ್ದೀನಿ. ಲಕ್ಷ್ಯವನ್ನಷ್ಟೇ ಹೇಳಿದ್ದೀನಿ. ಲಕ್ಷ್ಯ ಆರೋಪಿಗಳ ಕಡೆಗಿರಲಿ ಅನ್ನೋಂಥದ್ದು ಕಡೆನೇ ಹೇಳಿದ್ದೀನಿ. ಯಾರು ರೇಪಿಸ್ಟ್ಗಳು ಯಾರಿದ್ದಾರೆ, ಆದರೂ ಸೌಜನ್ಯಗಳ ನ್ಯಾಯಕ್ಕೋಸ್ಕರ ಫೋಕಸ್ ಇಡಿ ಅಂತ ಹೇಳಿದ್ದು ಇದೆ. ಆದರೆ ಅವ್ರು ಹೇಳಿದ್ದ ಮಾತನ್ನು ನಾನು ರಿಪೀಟ್ ಮಾಡಲ್ಲ. ಯಾಕೆ ಹೇಳಿದೆ ಅಂತಂದರೆ ಅದು ತಿರ್ಚಿಬಿಡುವಂಥ ಕೆಲಸಗಳಾಗ್ಬಿಡ್ತವೆ. ತಿಳುವಳಿಕೆ ಇರೋನು ಮಾಡಿದ್ರೆ ಅದು ಕ್ಷಮೆ ಇಲ್ಲ. ಅದನ್ನು ತಂದಿಡಲಿ. ನಾನು ಅದಕ್ಕೆ ಏನು ಕಾನೂನಿನಲ್ಲಿ ಏನು ಮೊರೆ ಹೋಗ್ಬೇಕು ಅದು ಹೋಗ್ತೀನಿ, ಬೇರೆ ವಿಚಾರ. ಯಾಕೆ ಅಂತಂದರೆ ಇರುವ ವಿಚಾರ ಬಿಟ್ಟು ಬೇರೆ ಕಡೆಗೆ ಡೈವರ್ಟ್ ಮಾಡಿದ್ರೆ ಸತ್ಯ ಅನ್ನುವಂಥದ್ದು ಉದುಗೋಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಭ್ರಮೆ ಅದು. ಅಂದರೆ ವಸಂತ್ ಗಿಳಿಯರವರು ನಿಮ್ಮ ವಿರುದ್ಧ ಇಲ್ಲದ ಆರೋಪ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ್ದೀರಿ. ನಿಮಗೆ ಗೊತ್ತಿದೆ ಅದು. ನಿಮಗೆ ಗೊತ್ತಿಲ್ಲ? ನಾನು ಹೇಳಲ್ಲ ಅಂತ ಹೇಳೋದಲ್ಲ. ನಾನು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ಹೆಸರನ್ನು ಜಾಸ್ತಿ ಬಳಸೋಕ್ಕೋಗಲ್ಲ. ಅದರಲ್ಲೂ ಕೂಡ ಬಳಸೋಕ್ಕೋಗಲ್ಲ. ನಾನು ಎಲ್ಲಿ ಬಳಸಬೇಕು ಅಲ್ಲಿ ಬಳಸ್ತೀನಿ. ಅವ್ರ ವಿರುದ್ಧ ಕಾನೂನು ಹೋರಾಟ ಖಂಡಿತವಾಗ್ಲು ಅದರಲ್ಲಿ ಎರಡು ಮಾತಿಲ್ಲ. ಈಗ ಆ ಮಹಿಳೆ ಹಿಂದೆನೂ ಈಗ ಯಾರು ದೂರು ಕೊಟ್ಟಿದ್ದಾರಲ್ಲ, ನಾನು ಅತ್ಯಾಚಾರಿಗಳನ್ನ ನೋಡಿದೆ, ಸೌಜನ್ಯನ ಕಿಡ್ನ್ಯಾಪ್ ಮಾಡಿದ್ರು, ಆ ಮಹಿಳೆಯಿಂದನೂ ಸ್ಟ್ಯಾನ್ಲಿ ಅವರು ಇದ್ದಾರೆ ಅಂತ ಹೇಳ್ತಾರೆ. ಹೇಳಕ್ಕೇನಾಗಿದೆ? ಹರಕುಬಾಯಿಗಳಿಗೆ ಇನ್ನೇನಿದೆ ಕೆಲಸ? ಅವ್ರು ನನ್ನ ಕಂಟ್ರೋಲ್ ಅಲ್ಲ. ಆದ್ರೆ ನೀವು ಅವ್ರಿಗೆ ಕಾನೂನು ಸಲಹೆ ಕೊಟ್ಟಿರೋದು ನಿಜ? ಮಹಿಳೆಗೆ ಹೋಗಿ ಅಂತ ಹೇಳ್ತೀವಿ, ಹೋಗಿ ಅಂತ ಹೇಳಿ ಬಂದ ಈಗ ನಮ್ಮಲ್ಲಿ ಬಂದ ಅವ್ರು ಆಕೆನೇ ಹೇಳಿದ್ದಾರೆ, ನಾನು ಒಡನಾಡಿ ಅವ್ರು ನನ್ನ ಮೂಲಕ ನಾನು ದೂರು ಕೊಡ್ತಾ ಇದ್ದೀನಿ ಅಂತ ಮಹಿಳೆನೇ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬಂದವ್ರನ್ನೆಲ್ಲ ಮೇಡಮ್, ಇಲ್ಲಿ ಇರೋದು ಹೆಲ್ಪ್ ಲೈನ್ ಆಗಲಿ ನಾವಾಗಲಿ ಇರೋದು ಯಾಕೆ? ವಿ ಆರ್ ಹಿಯರ್ ಟು ಗೈಡ್. ರಾಂಗ್ ಗೈಡೆನ್ಸ್ ಕೊಡೋಕ್ಕಲ್ಲ. ಗೋ SIT ಫಾರ್ಮ್ ಆಗಿದೆ, ಅವ್ರಿಗೆ ಮಾತಾಡಿಸ್ತೀರಾ ಮಾತಾಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೊಡಿಸಿದ್ದೀವಿ. ಮಾತಾಡಿದ್ದಾರೆ. ಲೆಟ್ರ್ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಹೆಂಗೆ ಬರೆದ್ಬಿಟ್ಟು ಕೊಟ್ಟಿದ್ದಾರೆ. ಹೇಳಿದ್ದಕ್ಕೂ ಅವ್ರಿಗೂ ಲೆಟ್ರ್ ಬರೆಯೋಕ್ಕೆ ಬರಲ್ಲ ಸರ್? ಬರುತ್ತೆ. ಪೊಲೀಸ್ ಕಂಪ್ಲೇಂಟ್ ಬರೆಯೋಕ್ಕೆ ಬರಲ್ಲ. ನೀವು ವರದಿಗಳನ್ನ ಬರೀಬೋದು. ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಬರೀಬೇಕು ಅಂದರೆ ಯಾರ್ದೋ ಒಂದು ಅಸಿಸ್ಟೆನ್ಸ್ ತಗೊಳ್ಳೋದಿಲ್ವ ಮೇಡಮ್? ಈಗ ಮುಂದೆಗೂ ಆ ಮಹಿಳೆಗೆ ನೀವೇ ಸಲಹೆ ಎಲ್ಲ ಕೊಡ್ತೀವಿ? ನಾವು ಅವ್ರ ಜೊತೆ ನಿಲ್ಲೇಬೇಕು. ಇದು ನಮ್ಮ ಕಮಿಟ್ಮೆಂಟ್. ಅದು ಅವ್ರನ್ನ ಅಲ್ಲಿ ಬಿಡ್ಲಿಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ಬಂದಂಥವ್ರು ಅವರು. ಯಾವುದೇ ಸಂತ್ರಸ್ತ ಹೆಣ್ಮಕ್ಳಾಗಲಿ ಸಾಕ್ಷಿಗಳಾಗಲಿ ನಮ್ಮನ್ನು ನಂಬಿ ಬಂದಾಗ ಅವ್ರನ್ನ ನಡುನೀರಲ್ಲಿ ಬಿಡೋಕ್ಕಾಗತ್ತಾ? ಸೊ ಆ ಮಹಿಳೆಯಿಂದ ನೀವಿದ್ದೀರಾ, ಅವಳಿಗೆ ಮುಂದೆನೂ ಜೊತೆಲಿ ಇರ್ತೇವೆ. ಜೊತೆಲಿ ಇರಬೇಕಾದ ಧರ್ಮ ಅದು. ಮುಗಿದ ಕೆಲಸ. ಮಹಿಳೆನ ನೀವೇ ಇಲ್ಲಿ ಇಟ್ಟು ಪೋಷಿಸ್ತಾ ಇದ್ದೀರಾ, ರಕ್ಷಣೆ ಕೊಡಿಸ್ತಾ ಇದ್ದೀರಾ, ನಿಮ್ಮ ಆಶ್ರಯದಲ್ಲೇ ಆ ಮಹಿಳೆ ಇರೋದು ಅನ್ನೋ ಆರೋಪ ಇದೆ. ನಿಜನ? ಯಾಕೆ ಬರ್ತಾರೆ ಅವ್ರು? ನಾನು ಆಗಲೇ ಹೇಳಿದೆ, ಅವರು ಒಂದು ದಿನವೂ ಇಲ್ಲಿ ಉಳಿದಿದ್ದು ದಾಖಲೆ ಇಲ್ಲ. ಇರುವ ಅವಶ್ಯಕತೆಯೂ ಇಲ್ಲ. ಅವರೇನು ಬೀದಿ ಬಿಕಾರಿಗಳಲ್ಲ. ಅವರಿಗೆ ಎಲ್ಲ ರೀತಿಯಾಗಿ ಒಂದು ಅಸ್ತಿತ್ವ ಇರುವಂಥವರು. ಇಕನಾಮಿಕಲ್ ಆಗಿ, ಸೋಷಿಯಲ್ ಆಗಿ ಅವರು ಒಂದು ರೀತಿಯಲ್ಲಿದ್ದಾರೆ. ದೊಡ್ಡ ಶ್ರೀಮಂತರು ಅಲ್ಲದಿದ್ದರೂ ಕೂಡ ಅವರೇನು ಬೀದಿಗೆ ಬಿದ್ದವರಲ್ಲ. ಅರ್ಥ ಆಗ್ತಾ ಇದೆಯಾ? ಒಂದಿಷ್ಟು ತಿಳುವಳಿಕೆ ಇದೆ, ಓದಿದ್ದಾರೆ, ಅವರಿಗೆ ಬಂಧು ಬಳಗ ಇದೆ, ಕೇಳೋರು ಹೇಳೋರೆಲ್ಲ ಇದ್ದಾರೆ, ಊರಿದೆ. ಸೊ ನಿಮಗೆ ಮಹೇಶ್ ತಿಮ್ಮರೋಡಿಯವರು, ಮಟ್ಟಣ್ಣನವರು ಸಭೆಯಲ್ಲಿ ಭಾಗವಹಿಸಿದಷ್ಟೇ ಪರಿಚಯ, ಇನ್ಯಾವುದೇ ರೀತಿಯ ಇದಿಲ್ಲ. ಈ ಮಾಸ್ಕ್ ಮ್ಯಾನು, ಚಿನ್ನಯ್ಯ, ಸುಜಾತ ಭಟ್ ಆ ಥರದ್ದು ಯಾವ ಇದು ಇಲ್ವ ಸರ್? ನೋಡಿ, ಮಾಸ್ಕ್ ಮ್ಯಾನ್ ಬಂದಾಗ ನಮಗೂ ಒಂದು ಸಣ್ಣ ನಮಗೊಂದು ಹೋಪ್ ಇತ್ತು. ಅಂದ್ರೆ ಯಾಕೆ ಇರಬಾರ್ದು ಹೇಳಿ? ನಿಮಗಿರೋದಿಲ್ವ ಹೋಪು? ಯಾರೋ ನ್ಯಾಯಕ್ಕೋಸ್ಕರ ಯಾವನೋ ಬಂದಿದ್ದಾನೆ ಅಂತಂದಾಗ ಏನೋ ಒಂದು ಬಾಗಿಲು ಒಪ್ಪದಾಗುತ್ತೆ ಅಂತ. ಅವನು ಯಾರು ಎತ್ತ ನಮಗೆ ಗೊತ್ತಿಲ್ಲ.
ಬಂದಿದೆ. ಈಗ ಈ ಇಡೀ ಗ್ಯಾಂಗು ಅಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ ಮಾಡಿದ್ದು, ನೀವು ಬುರುಡೆ ಕೊಟ್ಟಿದ್ದು ಅನ್ನೋದೆಲ್ಲ ಈಚೆ ಬರ್ತಿದೆಯಲ್ಲ, ಇದೆಲ್ಲ ಕೇಳಿದಾಗ ನಿಮಗೆ ಆ ಗುಂಪಿಂದ ನ್ಯಾಯ ಸಿಗುತ್ತೆ ಸೌಜನ್ಯನಿಗೆ ಅಂತ ಅನ್ಸುತ್ತಾ? ಇದೆಲ್ಲ ಷಡ್ಯಂತ್ರ ಅಂತ ಅನ್ಸಲ್ವಾ? ಗೊತ್ತಿಲ್ಲ, ಷಡ್ಯಂತ್ರ ಅಂತ ನನಗೆ ಅನ್ಸಲ್ಲ. ಷಡ್ಯಂತ್ರ ಅಂತ ನನಗನ್ಸಲ್ಲ. ಯಾರು ಕೆಲವೊಂದು ನ್ಯಾಯ ಪಡೀಲಿಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ರೀತಿಯಲ್ಲಿ ಹೋಗುವಂಥದ್ದು ಇರುತ್ತೆ.